ಗುಡ್ ಮಾರ್ನಿಂಗ್ ಕರ್ನಾಟಕ. ನಮಸ್ಕಾರ. ನಮಸ್ಕಾರ ಬೆಂಗಳೂರು. ನಮಸ್ಕಾರ ಪ್ರಪಂಚದ ಯಾವುದೇ ಮೂಲೆಯಲ್ಲಿ. ಯಾಕಂದರೆ ಸಾಕಷ್ಟು ಜನ ನಮ್ಮ ಫ್ಯಾನ್ಸ್ ಫ್ರಮ್ ದುಬೈ, ಜರ್ಮನಿ, ಇಟಲಿಯಲ್ಲಿ ನಮಗೆ ಸಾಕಷ್ಟು UK, ಅಮೆರಿಕಾ, ಕೆನಡಾ ಸಾಕಷ್ಟು ದೇಶಗಳಿಂದ ನಮ್ಮ ಈ ಲೈವ್ ಪ್ರೋಗ್ರಾಮನ್ನು ಮತ್ತು ನಮ್ಮ ಈ ವಿಚಾರಗಳನ್ನು ಬೇರೆ ಬೇರೆ ದೇಶಗಳಿಂದ ನೋಡಿ ಆನಂದ ಪಡ್ತಾರೆ, ಮೆಸೇಜ್ ಮಾಡ್ತಾರೆ. ನಿಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. SIT ಫಾರಂ ಆಗಿ 3 ದಿವಸ ಆಯಿತು. ನಮಸ್ಕಾರ. SIT ಫಾರಂ ಆಗಿ 3 ದಿವಸಗಳೇ ಕಳೆದು ಹೋಯಿತು. ಒಂದು ನೂಲು ಸಹ ಮುಂದೆ SIT ಮುಂದೆ ಹೋಗಿಲ್ಲ. SIT ಎಲ್ಲಿ ರಿಪೋರ್ಟಿಂಗ್ ಮಾಡ್ತಾರೆ, SITದು ಕ್ವಾರ್ಟರ್ಸ್ ಎಲ್ಲಿ, ವೇರ್ ಇಸ್ ದ SIT ಟೀಮ್, SIT ಟೀಮ್ಗೆ ಜಾಗ ಎಲ್ಲಿ ಕೊಟ್ಟಿದ್ದಾರೆ, SITಗೆ ಬೇಕಾದಂತ ವಾಹನಗಳನ್ನ ಎಲ್ಲಿ ಡಿಪ್ಲಾಯ್ ಮಾಡಿದ್ದಾರೆ, SITಗೆ SIT ಎಲ್ಲಿಂದ ಕೆಲಸ ಶುರು ಮಾಡುತ್ತೆ, SITಗೆ ಸಪೋರ್ಟಿಂಗ್ ಬೇಕಾದಂತ ಮೆಡಿಕಲ್ ಟೀಮು, SITಗೆ ಸಪೋರ್ಟ್ ಬೇಕಾದಂತ DNA ಟೀಮು, SITಗೆ ಸಪೋರ್ಟ್ ಬೇಕಾದಂತ ಡಾಗ್ ಸ್ಕ್ವಾಡ್ಸು, ವಿಡಿಯೋಗ್ರಾಫಿ ಟೀಮು, ಎಕ್ಸ್ಕವೇಷನ್ ಟೀಮು ಎಲ್ಲಿಂದ ಶುರು ಮಾಡುತ್ತೆ SIT. ಬರೀ SITನ ಸ್ಥಾಪನೆ ಮಾಡಿ ಮಲ್ಕೊಂಡ್ಬಿಟ್ರೆ ಬರೀ ಜನರಿಗೆ ರಾಜ್ಯ ಸರ್ಕಾರ ಬಿಸಿ ಕಳ್ಳೆ ಬೀಜ ತಿನ್ನಿಸ್ತಾ ಇದೆ. SIT ರಾಜ್ಯದ ಜನತೆ ನೀವೆಲ್ಲ ಯೋಚನೆ ಮಾಡಬೇಕು. SIT ರಚನೆ ಮಾಡಿ 3 ದಿವಸ ಕಳೆದೋಯ್ತು. SITದೊಂದು ನೋಟಿಸ್ ಸಹ ಏನೂ ಇಲ್ಲ. SIT ರಚನೆ ಆಗಿದೆ ಅಷ್ಟೇ. SIT ಎಲ್ಲಿ ಕೂತ್ಕೊಳ್ಳುತ್ತೆ? SITಗೆ ಸಾರ್ವಜನಿಕರು ಮಾಹಿತಿ ಕೊಡಬೇಕು, ಸಾಕ್ಷ್ಯಗಳನ್ನು ಕೊಡಬೇಕು. ಕಚೇರಿಯಲ್ಲಿದೆ SITದು. ಧರ್ಮಸ್ಥಳ ಹತ್ಯಾಕಾಂಡದ SIT ಕಚೇರಿ ಎಲ್ಲಿದೆ? SIT ಅವರ ದೂರವಾಣಿ ಸಂಪರ್ಕ ಏನು? SIT ಅವರ ಮೊಬೈಲ್ ನಂಬರ್ಗಳೇನು? ಯಾರಾದರೂ ಕಳೆದ 20 ವರ್ಷದಲ್ಲಿ ಮಿಸ್ಸಿಂಗ್ ಆಗಿದ್ರೆ SIT ಅವ್ರನ್ನ ಸಂಪರ್ಕ ಹೇಗೆ ಮಾಡೋದು? SIT ಅವ್ರಿಗೆ ಸಾಕ್ಷ್ಯಗಳನ್ನ, ಈ ಹತ್ಯಾಕಾಂಡದ ಸಾಕ್ಷ್ಯಗಳಿದೆ, ವಿಡಿಯೋಗಳಿದೆ, ಫೋಟೋಗಳಿದೆ, ಯಾರ ಕೈಗೆ ನಾವು ತಗೊಂಡೋಗಿ ಕೊಡೋದು? ಅಕ್ನಾಲೆಜ್ಮೆಂಟ್ ಯಾರು ಕೊಡ್ತಾರೆ? SITನ ಸಂಪರ್ಕ ಮಾಡಬೇಕಾದ್ರೆ ಒಂದು ಆಫೀಸ್ ಬೇಕಾಗಿದೆ, ಒಂದು ಅಡ್ರೆಸ್ ಬೇಕಾಗಿದೆ, ಅದಕ್ಕೆ ಸಂಬಂಧಪಟ್ಟಂತ ಪಬ್ಲಿಕ್ ರಿಲೇಷನ್ ಆಫೀಸರ್ ಬೇಕಾಗಿದೆ, ಇನ್ವೆಸ್ಟಿಗೇಷನ್ ಟೀಮ್ ಬೇಕಾಗಿದೆ. ನಾವು ಯಾರನ್ನ ಸಂಪರ್ಕ ಮಾಡೋದು? ಪಬ್ಲಿಕ್ ಅವರು ಯಾರಾದರೂ ಕಳೆದು ಹೋಗಿದ್ರೆ ಅಥವಾ ಯಾರ ಬಳಿನಾದ್ರೂ ಸಾಕ್ಷ್ಯಗಳಿದ್ರೆ ಈ ಹತ್ಯಾಕಾಂಡ ಸಂಬಂಧಪಟ್ಟಂಗೆ ಬಂದು ಡೆಪಾಸಿಟ್ ಮಾಡಕ್ಕೆ ಒಂದು ಭಯವಿಲ್ಲದಂತ ನಿರ್ಮಾಣ ಪರಿಸ್ಥಿತಿಯನ್ನ SIT ನಿರ್ಮಾಣ ಮಾಡಬೇಕು. SITನ ಸಂಪರ್ಕ ಮಾಡಲಿಕ್ಕೆ ಕಚೇರಿ ವಿಳಾಸ ಏನು? SITಗೆ ನಾವು ವಿಡಿಯೋಗಳನ್ನ, ಪ್ರೂಫ್ಗಳನ್ನ ಕಳಿಸ್ಲಿಕ್ಕೆ ಎಷ್ಟು ಸುರಕ್ಷಿತ? ಆಮೇಲೆ ಮಾಹಿತಿ ಕೊಡುವಂತ ಸಾಕ್ಷ್ಯಾಧಾರಗಳು ಅಥವಾ ಕಳಿಸುವಂತ ವ್ಯಕ್ತಿಗಳ ಮಾಹಿತಿನ ಎಷ್ಟರ ಮಟ್ಟಿಗೆ ಗೌಪ್ಯವಿರುತ್ತೆ? SIT ಆಪರೇಷನ್ಸ್ ಅಫಿಷಿಯಲ್ ಆಗಿ ಯಾವಾಗ ಶುರು ಮಾಡ್ತೀರಾ? SITಯ ಉದ್ದೇಶ ಏನು? ಬರೀ ಇನ್ವೆಸ್ಟಿಗೇಷನ್ ಮಾಡಿ ಸರ್ಕಾರಕ್ಕೆ ರಿಪೋರ್ಟ್ ಕೊಡೋದಾದ್ರೆ ಚಾರ್ಜ್ ಶೀಟ್ ಫೈಲ್ ಮಾಡೋ ಪವರ್ಸ್ ಇಲ್ವಾ? ಯಾವ ಪವರ್ಸ್ ಇದೆ SITಗೆ? ಸಾರ್ವಜನಿಕರಿಗೆ ಇದೆಲ್ಲ ಬೇಕಾಗಿದೆ. ಆಮೇಲೆ SIT ರಚನೆ ಮಾಡಿ ಸರ್ಕಾರ ಮೌನವಾಗಿ ಕೂತ್ಕೊಂಡ್ರೆ ಈ ಹತ್ಯಾಕಾಂಡನ ಮುಂದೆ ತಗೊಂಡೋಗೋದು ಯಾರು? ಯಾವ ರೀತಿ ಪ್ರಜ್ವಲ್ ರೇವಣ್ಣ ಆರೋಪಿ, ಅತ್ಯಾಚಾರಿ ಆರೋಪಿಯ ವಿಚಾರದಲ್ಲಿ ಸರ್ಕಾರ ಯಾವ ರೀತಿ ಟೈಮ್ ಟು ಟೈಮ್ ಎಲ್ಲಿ SIT ಧರ್ಮಸ್ಥಳದಲ್ಲಿ ಹೆಡ್ ಕ್ವಾರ್ಟರ್ಸ್ ಇರುತ್ತಾ ಅಥವಾ ಬೆಂಗಳೂರಲ್ಲಿ ಇರುತ್ತಾ, ಮಂಗಳೂರಲ್ಲಿ ಇರುತ್ತಾ, ಎಲ್ಲಿರುತ್ತೆ? SITಗೆ ಒಂದು ಕಚೇರಿ ಅಡ್ರೆಸ್ ಬೇಕಲ್ವಾ? SITಗೆ ಮ್ಯಾನ್ ಪವರ್ ಬೇಕಲ್ವಾ? SITಗೆ ವೆಹಿಕಲ್ಸ್ ಬೇಕಲ್ಲ, ಆಂಬ್ಯುಲೆನ್ಸಸ್ ಬೇಕಲ್ಲ, ಮೆಡಿಕಲ್ ಟೀಮ್ ಬೇಕಲ್ವಾ? ಡೆಡಿಕೇಟೆಡ್ ಮೆಡಿಕಲ್ ಟೀಮ್, ಪೋಸ್ಟ್ ಮಾರ್ಟಮ್, DNA, ಫಾರೆನ್ಸಿಕ್ ಲ್ಯಾಬೇ ಬೇಕಾಗುತ್ತೆ. ಯಾಕಂದ್ರೆ 3,000 1000ಕ್ಕೂ ಹೆಚ್ಚು ಹೆಣಗಳು ಅಂತಂದ್ರೆ ಫಾರೆನ್ಸಿಕ್ ಲ್ಯಾಬು ಧರ್ಮಸ್ಥಳದಲ್ಲೇ ಒಂದು ಓಪನ್ ಮಾಡಬೇಕಾಗತ್ತೆ. ಏನ್ ಆದೇಶ ಇದೆ, ಏನ್ ಫಂಡ್ಸ್ ಇದೆ, ಇದಕ್ಕೆ ತಗುಲುವಂತ ಖರ್ಚು ವೆಚ್ಚಗಳಿಗೆ
ಏನೋ ಫೈನಾನ್ಷಿಯಲ್ ಗ್ರಾಂಟ್ಸ್ ಈ ಒಂದು SITಗೆ ಏನ್ ಕೊಟ್ಟಿದ್ದೀರಾ? ಮ್ಯಾನ್ ಪವರು, ಸ್ಟಾಫು, ಇನ್ಫ್ರಾಸ್ಟ್ರಕ್ಚರ್, ಕಂಪ್ಯೂಟರ್ಸ್ ಬೇಕಾಗತ್ತೆ, ಲ್ಯಾಪ್ಟಾಪ್ಸ್ ಬೇಕಾಗತ್ತೆ, ಪ್ರೊಫೆಷನಲ್ ಹ್ಯಾಂಡಿಕ್ಯಾಮ್ಸ್, ಕ್ಯಾಮ್ರಾಮ್ಯಾನ್ಸ್, ವಿಡಿಯೋಗ್ರಾಫರ್ಸ್, ಇದನ್ನೆಲ್ಲ ಸ್ಟೋರೇಜ್ ಮಾಡಲಿಕ್ಕೆ ಒಂದು ಒಳ್ಳೆಯ ಕಂಪ್ಯೂಟರ್ಸ್ ಅಂಡ್ ಬೇಕಾಗತ್ತೆ, ಪ್ರಿಂಟರ್ಸ್ ಬೇಕಾಗತ್ತೆ, ಮೌಸ್, ಪ್ರಿಂಟರ್ಸ್, ಕ್ಯಾಮ್ರಾಮ್ಯಾನ್, CCTV ಎಲ್ಲ ಬೇಕಾಗತ್ತೆ. 3 ದಿವಸ ಆಯ್ತು SIT ಫಾರಂ ಮಾಡಿ. ಮುಂದೆ ಹೇಗೋಗುತ್ತೆ? ಅಥವಾ SIT ಅಂತ ಹೇಳಿ ಎಲ್ಲಾರನ್ನೂ ಮುಗಿಸ್ಬಿಡ್ತೀರಾ? ವಿ ವಾಂಟ್ ದ ಗವರ್ಮೆಂಟ್ ಟು ಆಕ್ಟ್. ಬರೀ SIT ರಚನೆ ಮಾಡಿ ಮೌನವಾಗಿ ಕೂತ್ಕೊಂಡ್ರೆ, ಆಮೇಲೆ ಯಾರೋ ಹೇಳಿದ್ರು ಸುಮಾರು ಈ ಸಾಮಾಜಿಕ ಜಾಲತಾಣದಲ್ಲಿ 8,800 ಕಂಟೆಂಟ್ ಅನ್ನ ಗ್ಯಾಗ್ ಆರ್ಡರ್ ತಗೊಂಡ್ಬಂದಿದ್ದಾರಂತೆ ದಣಿಗಳು ಕೋರ್ಟ್ ಇಂದ ಆದೇಶ, ಅದನ್ನೆಲ್ಲ ಡೆಲೀಟ್ ಮಾಡಿ ಅಂತ. ಅಲ್ರಿ ಕುಂಬಳಕಾಯಿ ಕಳ್ಳ ಅಂತಂದ್ರೆ ಇವರು ಮುಟ್ನೋಡ್ಕೊಂಡು ಈ ರೀತಿ ಗ್ಯಾಗ್ ಆರ್ಡರ್ಸ್ ತಗೊಂಬಂತಂದ್ರೆ, ಈಗ ಇವರ ವಿರುದ್ಧ ಸಾರ್ವಜನಿಕರು ಮಾತಾಡಕ್ಕೆ ರೆಡಿ ಇದ್ದಾರೆ, ಸರ್ಕಾರ ರಕ್ಷಣೆ ಮಾಡಕ್ಕೆ ರೆಡಿ ಇಲ್ಲ. ನಿನ್ನೆ ಸಮಾನ ಮನಸ್ಕರು ಏನ್ ಸೇರಿದ್ದಾರೆ? ಜಸ್ಟಿಸ್ ಗೋಪಾಲ್ ಗೌಡ್ರು, ದ್ವಾರಕನಾಥ್, ಐ ಥಿಂಕ್ JDS ಅಲ್ಲಿ ಇರೋ ಸಾಕಷ್ಟು ವಕೀಲರುಗಳು, ಮತ್ತೆ ಕಾಂಗ್ರೆಸ್ ಅಲ್ಲಿ ಒಂದಷ್ಟು ಜನ ನಮ್ಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ, ಮತ್ತೆ ನಮ್ಮಂತ ನ್ಯೂಟ್ರಲ್. ನಾನು ಕೇಳೋದಂದ್ರೆ ಅರ್ಜೆಂಟ್ ಆಗಿ ಮತ್ತೆ ಐ ಥಿಂಕ್ ಈ ಕೇಸಿಗೆ ಸಾಕಷ್ಟು ಜನ ವಾಲಂಟ್ರಿ ಮಾಡ್ತೀನಿ ಅಂತ ವಕೀಲರು ಬಂದಿದ್ದಾರೆ. ಸೊ ಒಂದು ವಕೀಲರ ಟೀಮ್ ಅನ್ನ ರೆಡಿ ಮಾಡಬೇಕಾಗತ್ತೆ. ಯಾಕೆ ಅಂತಂದ್ರೆ ಇವ್ರುಗಳು ಸಿವಿಲ್ ಸೂಟ್ ಹಾಕೋದು, ಡಿಫಾಮೇಶನ್ ಸೂಟ್ ಹಾಕೋದು, ಮತ್ತೆ ಒಂಥರ ಫುಲ್ ಗ್ಯಾಗ್, ದುಡ್ಡಿದೆ, ಒಳ್ಳೊಳ್ಳೆ ವಕೀಲರು ಸಿಗ್ತಾರೆ ಅಂತ ಗ್ಯಾಗ್ ಆರ್ಡರ್ ಕಂಟೆಂಟ್ ರಿಮೂವ್ ಮಾಡಕ್ಕೆ ತಗೊಂಬರೋದು. ಒಂದು ಈ ಹತ್ಯಾಕಾಂಡದ ವಿರುದ್ಧ, ಈ ದಣಿಗಳ ವಿರುದ್ಧ ಕರ್ನಾಟಕ ರಾಜ್ಯದಲ್ಲಿ ನಾನು ದ್ವಾರಕನಾಥ್ ಸರ್ನ, ಗೋಪಾಲ್ ಗೌಡ್ರ ಸರ್ನ ಕೇಳ್ಕೊಂಡಿದ್ದೀನಿ ಅಂತಂದ್ರೆ, ದಯಮಾಡಿ ನಾವೆಲ್ಲ ಕೈ ಜೋಡಿಸ್ತೀವಿ. ಒಂದು ವಕೀಲರ ಟೀಮ್ ಅನ್ನ ಕರ್ನಾಟಕದಲ್ಲಿ ಈ ಧರ್ಮಸ್ಥಳದ ಹತ್ಯಾಕಾಂಡದ ವಿರುದ್ಧವಾಗಿ ರೆಪ್ರೆಸೆಂಟ್ ಮಾಡಕ್ಕೆ ನಾನಾ ಕೋರ್ಟ್ ಅಲ್ಲಿ, ಅದು ಸುಪ್ರೀಂ ಕೋರ್ಟ್ ಅಲ್ಲಿ ಬೇಕಾದ್ರೆ ನಾನು ಕೊಡ್ತೀನಿ, ಬೇಕಾದ್ರೆ ಅಥವಾ ನಿಮ್ಮ ಹತ್ರ ಇರ್ಬೋದಿಲ್ಲ ಅಂತ ಹೇಳಕ್ಕಾಗಲ್ಲ. ಹೈಕೋರ್ಟ್, ಸುಪ್ರೀಂ ಕೋರ್ಟ್ ಈ ಡಿಫಾಮೇಶನ್, ಈ ಗ್ಯಾಗ್ ಆರ್ಡರ್ಸ್ ಗಳನ್ನ ಸಾರ್ವಜನಿಕ ಹಿತಾಸಕ್ತಿಯ ವಿರುದ್ಧವಾಗಿ ತಗೊಂಡ್ಬರ್ತಾ ಇದ್ದಾರೆ ಈ ದಣಿಗಳು. ಇದಕ್ಕೆ ನಾವು ಲೀಗಲ್ ಟೀಮ್ ಮಾಡ್ಕೊಂಡು ಇಮಿಡಿಯೇಟ್ ಆಗಿ ಇದಕ್ಕೆ ಒಂದು ರಿಲೀಫ್ ಅನ್ನ ಮಾಡ್ಕೊಬೇಕಿಲ್ಲ ಅಂದ್ರೆ ಸುಮ್ನೆ 339 ಜನಕ್ಕೆ ಏನೋ ನೋಟಿಸ್ ಕೊಟ್ಟಿದಾರಂತೆ. ಕುಂಬಳಕಾಯಿ ಕಳ್ಳ ಅಂದ್ರೆ ಇವ್ರಿಗೆ ಯಾಕಪ್ಪ? ನಾವ್ ಯಾರು ಕೂಡ ದಣಿಗಳ ಹೆಸರು ಹೇಳಿಲ್ಲ. ದಣಿ ಅಂತ ಒಂದು ಕೋಡ್ ವರ್ಡ್ ಮಾಡ್ಕೊಂಡು ಮಾತಾಡ್ತಾ ಇದೀವಿ. ಡ್ಯಾಮೇಜ್ ಎಲ್ಲ ಆಗುತ್ತೆ. ನೀನ್ ಕಳ್ಳ ಆದ್ರೆ ನೀನನ್ನು ಅರೆಸ್ಟ್ ಮಾಡೇ ಮಾಡ್ತಾರೆ. ಸಿದ್ದರಾಮಯ್ಯನವ್ರಿಗೆ ಏನೋ ಹುಚ್ಚ SIT ಮಾಡಕ್ಕೆ? ಪ್ರೈಮಾ ಫೇಶಿಯಾ ಎವಿಡೆನ್ಸ್ ಇಲ್ದ್ರೆ SIT ಫಾರಂ ಆಯ್ತಾ? ಈಗಲೂ ದಣಿಗಳು ಹುಚ್ಚಾಟವನ್ನ ಮರಿತಾ ಇದ್ದಾರೆ. ಡಿಫಾಮೇಶನ್ ನೋಟಿಸ್ಗಳು ಕೊಡೋದು, ಮತ್ತೆ ಕಂಟೆಂಟ್ ಅನ್ನ ಡೆಲೀಟ್ ಮಾಡಕ್ಕೆ ಗೂಗಲ್ಗೆ ಅವುಗಳಿಗೆ ಒಂದು ಗ್ಯಾಗ್ ಆರ್ಡರ್ಸ್ ಅನ್ನ 8,800 ಒಂದು ರ್ಯಾನ್ಸಮ್ ಆರ್ಡರ್ ತಗೊಂಡ್ಬಂದರೆ ಸಂಬಂಧಪಟ್ಟವ್ರಿಗೆ ಕೋರ್ಟ್ ನೋಟಿಸ್ ಕೊಡಬೇಕು. ವಿ ವಿಲ್ ರೆಪ್ರೆಸೆಂಟ್ ಇನ್ ದ ಕೋರ್ಟ್. ಈಗ ಅರ್ಜೆಂಟ್ ಆಗಿ ನಿನ್ನೆ ಸಮಾನ ಮನಸ್ಕರು ಏನ್ ಸೇರಿದ್ರ, ದ್ವಾರಕನಾಥ್ ಅವರೇ, ಪ್ರದೀಪ್ ಅವರೇ, JDS ಪ್ರದೀಪ್ ಅವರೇ, ಮತ್ತೆ ಸಾಕಷ್ಟು ಜನ ವಕೀಲರ, ವಿ ನೀಡ್ ಟು ಕಾನ್ಸ್ಟಿಟ್ಯೂಟ್ ಒಂದು ವಕೀಲರ ಟೀಮ್ ಅನ್ನ ಕಾನ್ಸ್ಟಿಟ್ಯೂಟ್ ಮಾಡಬೇಕಾಗತ್ತೆ ಟು ರೆಪ್ರೆಸೆಂಟ್ ಇನ್ ಸಿವಿಲ್ ಕೋರ್ಟ್ಸ್. ಸಂಬಂಧಪಟ್ಟಂಗೆ ಸಾಕಷ್ಟು ಜನಕ್ಕೆ ಇವರು ಬೆದರಿಕೆ, ಭಯ ಹುಡ್ಸಕ್ಕೆ ನೋಟಿಸ್ಗಳನ್ನ ಕೊಡೋದು, ಕೇಸ್ಗಳನ್ನ ಹಾಕೋದು ಮಾಡ್ತಾ ಇದ್ದಾರೆ. ವಿ ನೀಡ್ ಟು ಸ್ಟ್ಯಾಂಡ್ ವಿತ್ ದ ಪಬ್ಲಿಕ್ ಫೀಲಿಂಗ್ಸ್ ಅಂಡ್ ಪ್ರೊಟೆಕ್ಟ್ ದಮ್ ಲೀಗಲಿ ಅವ್ರನ್ನ ಪ್ರೊಟೆಕ್ಟ್ ಮಾಡಬೇಕಾಗತ್ತೆ. ವಿ ಆರ್ ರೆಡಿ. ದಯಮಾಡಿ ಯಾರಾದ್ರೂ ಲೀಡ್ ತಗೊಂಡು ಒಂದು 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 ಟೀಮ್ ಅನ್ನ ಕ್ರಿಯೇಟ್ ಮಾಡ್ತಾ ವಿ ವಿಲ್ ಹೆಲ್ಪ್ ಔಟ್. ವಿ ವಿಲ್ ರೆಪ್ರೆಸೆಂಟ್ ಎಮ್. ನಮ್ಮ ಹತ್ರ ಒಂದು 10 ಜನ ವಕೀಲರು ಇದಾರೆ. ವಿ ವಿಲ್ ಜಾಯಿನ್ ಹ್ಯಾಂಡ್ಸ್. ನನ್ನ ಕಡೆಯಿಂದ 10 ಜನ, ನಾನು ಸೇರಿ 10 ಜನ ವಕೀಲರು, ವಿ ವಿಲ್ ಜಾಯಿನ್ ಹ್ಯಾಂಡ್ಸ್. ಏನೋ ಯಾಕಂದ್ರೆ ಸಾಕಷ್ಟು ಜನಕ್ಕೆ ನೋಟಿಸ್ಗಳನ್ನ ಕೊಟ್ಟು ಭಯ ಹುಡಿಸ್ತಾ ಇದ್ದಾರೆ. ಸೊ ಇಫ್ ದಿಸ್ ಗೋಸ್ ಆನ್, ಜನ ಭಯ ಬೀಳ್ತಾರೆ. ಡಿಫಾಮೇಶನ್ ನೋಟಿಸು, ಗ್ಯಾಗ್ ಆರ್ಡರ್ಗಳು, ಸುಮ್ನೆ ನೆನ್ನೆ ಥರ್ಡ್ ಐ ಅವ್ರನ್ನು ಪಾರ್ಟಿ ಮಾಡಿ ಏನೋ ಸ್ಟೇ ತಗೊಂಡ್ಬಂದಿದ್ದಾರೆ. ಥರ್ಡ್ ಐ ಹ್ಯಾಸ್ ಗಾನ್ ಟು ಸುಪ್ರೀಂ ಕೋರ್ಟ್. ಐ ರಿಯಲಿ ಅಪ್ರಿಶಿಯೇಟ್ ದ ಗಟ್ಸ್ ಆಫ್ ಸುಬ್ರಹ್ಮಣ್ಯ ಅವರ ಗಟ್ಸ್ ಅನ್ನ ನಾವು ನಿಜವಾಗ್ಲೂ ಅಪ್ರಿಶಿಯೇಟ್ ಮಾಡಬೇಕು. ಮಾಧ್ಯಮಗಳಿಗೆ ನಾವು ಸಪೋರ್ಟ್ ಆಗಿ ನಿಂತ್ಕೊಬೇಕು. ಮಾಧ್ಯಮನ ಬೈಯೋದೊಂದೇ ಅಂತಲ್ಲ, ಮಾಧ್ಯಮಗಳ ಮೇಲೆ ಸ್ಟೇ ತಗೊಂಡ್ಬರ್ತಾ ಇದ್ದಾರೆ, ಮಾಧ್ಯಮಗಳ ಮೇಲೆ ಸಿವಿಲ್ ಸೂಟ್ಗಳನ್ನ ಫೈಲ್ ಮಾಡ್ತಾ ಇದ್ದಾರೆ. ಸಾಮಾನ್ಯ ನಾಗರಿಕರು ಏನೋ ತಮ್ಮ ಸಂವಿಧಾನದ ವಾಕ್ ಸ್ವಾತಂತ್ರ್ಯ ಮೂಲಕ ಮಾತಾಡ್ತಾ ಇದ್ರೆ, ಈ ದಣಿಗಳಿಗೆ ದೇಶದಲ್ಲಿ ಸಂವಿಧಾನ ಮರ್ತೋಗಿದೆ.
ಯಾಕಂದ್ರೆ ಈಗ ಮಾತಾಡ್ತಾರವ್ರಿಗೆಲ್ಲ ವಿರುದ್ಧವಾಗಿ ನೋಟಿಸ್ ಕೊಟ್ರೆ ಅವ್ರು ಯಾರು ವಿಡಿಯೋ ಮಾಡಲ್ಲ. ಈಗ ನಾವುಗಳು ವಕೀಲರಾಗಿ ಬೆಂಗಳೂರು ಕರ್ನಾಟಕದಲ್ಲಿ ವಕೀಲರ ಟೀಮ್ ಏನಿದೆ, ಈ ಧರ್ಮಸ್ಥಳದ ಹತ್ಯಾಕಾಂಡದ ವಿರುದ್ಧವಾಗಿ ಏನು ವಕೀಲರ ಟೀಮ್ ನಿಂತಿದೆ, ವಿ ವಿಲ್ ಕಾನ್ಸ್ಟಿಟ್ಯೂಟ್ ಎ ಟೀಮ್. ಮತ್ತೆ ಈ ನೋಟಿಸ್ಗಳಿಗೆಲ್ಲ ವಿ ವಿಲ್ ವರ್ಕ್ಔಟ್ ಎಸ್ ಎ ಟೀಮ್. ನನ್ನ ಕಡೆಯಿಂದ ಒಂದು 10 ಜನ, ನಾನು ಸೇರಿ ಒಂದು 10 ಜನ ವಕೀಲರು ರೆಡಿ ಇದ್ದೀವಿ. ಮಿಕ್ಕಿದವರೆಲ್ಲ ಸೇರ್ಕೊಂಡ್ರೆ ಅಟ್ಲೀಸ್ಟ್ ವಿಲ್ ರೆಪ್ರೆಸೆಂಟ್ ಏನೋ ಆ ಮೀಡಿಯಾಗಳ ಮೇಲೆ ಸ್ಟೇ ತಗೊಂಡ್ಬಂದಿದ್ದಾರೆ ದಣಿಗಳು. 339 ಜನಕ್ಕೆ ಸಿವಿಲ್ ಡಿಫಾರ್ಮೇಶನ್ ನೋಟಿಸ್ಗಳನ್ನ ಕೊಟ್ಟಿದ್ದಾರಂತೆ, ಗ್ಯಾಗ್ ಆರ್ಡರ್ ತಗೊಂಡ್ಬರ್ತಾ ಇದ್ದಾರೆ. ಸೊ ಲೆಟ್ಸ್ ವರ್ಕ್ ಟುಗೆದರ್ ಅಂಡ್ ಸಪೋರ್ಟ್ ಇಲ್ಲಿ ಸಾಮಾನ್ಯ ಜನರ ಬಾಯಿನ ಮುಚ್ಚಕ್ಕೆ ನೋಟಿಸ್ಗಳನ್ನ ಕೊಡೋದು. ಕೋಮಳಕಾಯಿ ಕಳ್ಳ SIT ಇನ್ನ ಶುರುನೇ ಮಾಡಿಲ್ಲ, ಹಾಗೆ ಇವ್ರದ್ದು ಉಚ್ಚಾಟಗಳು ಶುರು ಮಚ್ಕೊಂಡ್ರು, ದನಿಗಳು ಉಚ್ಚಾಟ. ಸೊ ಇಟ್ಸ್ ವಿ ವಾಂಟ್ ಸ್ಟೇಟ್ ಅಲ್ಲಿ ಒಂದು ಲೀಗಲ್ ಟೀಮ್ ಅನ್ನ ಮಾಡ್ಕೊಳ್ಳೋಣ. ವೆದರ್ ಇಟ್ ಇಸ್ ಸುಪ್ರೀಂ ಕೋರ್ಟ್, ಹೈಕೋರ್ಟ್ ಆರ್ ಸಿವಿಲ್ ಕೋರ್ಟ್, ಆ ಜಿಲ್ಲೆಗಳಿಗೆ ಸಂಬಂಧಪಟ್ಟಂಗೆ ವಿ ವಿಲ್ ರೆಪ್ರೆಸೆಂಟ್. ಹೈಕೋರ್ಟ್ ಅಲ್ಲಿ ಆಗೋರು ಹೈಕೋರ್ಟ್ ಅಲ್ಲಿ ರೆಪ್ರೆಸೆಂಟ್ ಮಾಡೋಣ, ಸುಪ್ರೀಂ ಕೋರ್ಟ್ ಅಲ್ಲಿ ಆಗೋರು ಸುಪ್ರೀಂ ಕೋರ್ಟ್ ಅಲ್ಲಿ ರೆಪ್ರೆಸೆಂಟ್ ಮಾಡೋಣ. ಆಮೇಲೆ ಈ ಡಿಫಾರ್ಮೇಶನ್ ಸೂಟ್ ನೋಟಿಸ್ಗಳಿಗೆ ರಿಪ್ಲೈ ಎಲ್ಲ ಕೊಡಬೇಕಾಗುತ್ತೆ. ವಿಲ್ ಕಾನ್ಸ್ಟಿಟ್ಯೂಟ್ ಟೀಮ್ ಅಂಡ್ ಹೆಲ್ಪ್ ದ ಸೊಸೈಟಿಗೆ ಕಾನೂನಾತ್ಮಕವಾಗಿ ಕೂಡ ನಿಂತ್ಕೊಳ್ಳೋ ಅಂತ ಅವಶ್ಯಕತೆ ಇದೆ. ನಮ್ಮ ಕಡೆಯಿಂದ ಒಂದು 10 ಜನ ರೆಡಿ ಇದ್ದೀವಿ. ಯಾರಾದರೂ ದಯಮಾಡಿ ಪ್ರದೀಪ್ JDS ಪ್ರದೀಪ್ ದಯಮಾಡಿ ಒಂದು ವಾಟ್ಸ್ಆಪ್ ಗ್ರೂಪ್ ಅನ್ನ ಕ್ರಿಯೇಟ್ ಮಾಡಿ ವಕೀಲರುಗಳದು. ಯಾರ್ಯಾರಿಗೆ ನೋಟಿಸ್ ಬಂದಿದೆಯೋ ನಾವೇ ಉಚಿತವಾಗಿ ಅವ್ರ ಜೊತೆ ನಿಂತ್ಕೊಳ್ಳೋಣ. ವಿ ವಿಲ್ ರಿಪ್ಲೈ ದರ್ ನೋಟಿಸಸ್ ಮಾಡಬೇಕಾಗತ್ತೆ ಅಲ್ವಾ? ನೋಡೋಣ ದಣಿಗಳ ತಾಕತ್ ದೊಡ್ಡದಾ ಅಥವಾ ಅವರ ವಿರುದ್ಧ ಈ ಅನ್ಯಾಯದ ವಿರುದ್ಧ ನಿಂತ್ಕೊಂಡ್ರ ವಕೀಲರ ತಾಕತ್ತು ದೊಡ್ಡದಾ? ಸಮಯ ತೀರ್ಮಾನ ಮಾಡಲಿ. ಐ ಥಿಂಕ್ ಪ್ರದೀಪ್ AP ರಂಗನಾಥ್ ಅವರೇ, ರಂಗಣ್ಣ ದಯಮಾಡಿ ಒಂದು ವಾಟ್ಸ್ಆಪ್ ಗ್ರೂಪ್ ಅನ್ನ ಕ್ರಿಯೇಟ್ ಮಾಡಿ. ನನ್ನ ಕಡೆಯಿಂದ 10 ಜನ ವಕೀಲರು ನಮ್ ಕೆಲಸ ಮಾಡಿಕೊಂಡು ಫ್ರೀ ಸಮಯದಲ್ಲಿ ಈ ಒಂದು ಹತ್ಯಾಕಾಂಡದ ಈ ದಣಿಗಳ ವಿರುದ್ಧ ಯಾರ್ಯಾರು ನೋಟಿಸ್ ಕೊಡ್ತಾರೋ ಅವ್ರಿಗೆಲ್ಲ ರಿಪ್ಲೈ ಕೊಡೋಣ. ಅಂಡ್ ಡೆಫಿನೆಟ್ಲಿ ಸಾರ್ವಜನಿಕರು ಯಾರು ಭಯ ಬೀಳ್ಬೇಡಿ. ನಿಮ್ಗೆ ಯಾರ್ಯಾರು ನೋಟಿಸ್ ಬಂದಿದೆಯೋ ಒಂದ್ಸತಿ ನಾವು ಇದನ್ನ ಈ ಟೀಮ್ ಅನ್ನ ಮಾಡ್ಕೊಂಡ್ಮೇಲೆ ಯು ಕ್ಯಾನ್ ವಿ ವಿಲ್ ಹೆಲ್ಪ್ ಯು. ನಾವು ನಿಮ್ಗಳಿಗೆ ಹೆಲ್ಪ್ ಮಾಡ್ತೀವಿ. ಇವತ್ತೊಂದು ಅಟ್ ಎನಿ ಕಾಸ್ಟ್ ಒಂದು ಟೀಮ್ ಮಾಡ್ಬಿಡೋಣ. ಈ ವಕೀಲರ ಟೀಮ್ ಒಂದು ಕಾನ್ಸ್ಟಿಟ್ಯೂಟ್ ಆಯ್ತು ಅಂತಂದ್ರೆ ಯಾರ್ಯಾರಿಗೆ ನೋಟಿಸ್ ಬಂದಿದೆ ನಾವೇ ಉಚಿತವಾಗಿ ಇದಕ್ಕೆ ರಿಪ್ಲೈ ಕೊಡ್ತೀವಿ. ವಿ ವಿಲ್ ರೆಪ್ರೆಸೆಂಟ್. ನಾವು ನಿಮ್ಮನ್ನ ರೆಪ್ರೆಸೆಂಟ್ ಮಾಡ್ತೀವಿ. ನೀವು ಯಾರು ಹೆದರುವಂತ ಅವಶ್ಯಕತೆ ಇಲ್ಲ. 1.5 ಲಕ್ಷ ಅಡ್ವೊಕೇಟ್ಸ್ ಇದಾರೆ. ನಮಗೆ 1.5 ಲಕ್ಷ ಬೇಡ. ಕರೆಕ್ಟ್ ಆಗಿ 500 ಜನ ಅಡ್ವೊಕೇಟ್ಗಳು ಈ ಒಂದು ದಣಿಗಳ ವಿರುದ್ಧ ಒಂದು ಟೀಮ್ ಅನ್ನ ಮಾಡ್ಕೊಂಡ್ರೆ ನೇತ್ರಾವತಿ ನದಿ ನೀರನ್ನ ದಣಿಗಳಿಗೆ ಕುಡಿಸಬಹುದಪ್ಪ. ಅಲ್ಲ, ಈಗ ನಾವು ಕೋರ್ಟ್ಗೆ ನೋಟಿಸ್ ಕೊಡಕ್ಕೆ ನಾವು ಬೇಡ ಅಂತ ಹೇಳಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತಂದ್ರೆ ಅವ್ರ ಉಚ್ಚಾಟ, ದಣಿಗಳು ಉಚ್ಚಾಟ, ದಣಿಗಳು ಮೆರೆದೇ ಮೇಳ್ತಾರೆ. ದೇ ವಿಲ್ ವರ್ಕ್ಔಟ್ ಎನಿ ಆಪ್ಷನ್ ಅವೈಲೇಬಲ್. ಯಾವುದೇ ರೀತಿಯ ಆಪ್ಷನ್ ಅನ್ನ ಜನರ ಬಾಯಿನ ಮುಚ್ಚಕ್ಕೆ ಕೋರ್ಟ್ಗಳಿಗೆ ಸುಳ್ಳು ರೆಪ್ರೆಸೆಂಟ್ ಮಾಡಿ ಗ್ಯಾಗ್ ಆರ್ಡರ್ಗಳು, ಸ್ಟೇ ಆರ್ಡರ್ಗಳನ್ನ ತರಕ್ಕೆ ಎಲ್ಲಾ ರೀತಿಯ ಕಾರ್ಯಕ್ರಮಗಳನ್ನ ದಣಿಗಳು ಅವರ ವಕೀಲರ ಮುಂದೆ ಮಾಡ್ಕೊಳ್ತಾ ಇದ್ದಾರೆ. ಆ ದಣಿಗಳ ವಿರುದ್ಧವಾಗಿ ಈ ಧರ್ಮಸ್ಥಳದ ಹತ್ಯಾಕಾಂಡದ ನ್ಯಾಯ ಕೇಳಕ್ಕೋಸ್ಕರ ಕರ್ನಾಟಕದಲ್ಲಿ ಧರ್ಮಸ್ಥಳ ಹತ್ಯಾಕಾಂಡದ ವಿರುದ್ಧದ ಧ್ವನಿಯ ವಕೀಲರು ಒಂದು ಟೀಮ್ ಮಾಡಬೇಕಾಗಿದೆ. ನಾನೀಗ ಮಾತಾಡ್ತೀನಿ, ಪ್ರದೀಪ್ ಹತ್ರ ಮಾತಾಡಿ ವಿಲ್ ಆಸ್ಕ್ ದೆಮ್ ಟು ಕಾನ್ಸ್ಟಿಟ್ಯೂಟ್ ಎ ಟೀಮ್. ನಾವು 10 ಜನ ಅಡ್ವೊಕೇಟ್ಗಳು ಉಚಿತವಾಗಿ ವಿ ವಿಲ್ ಸರ್ವ್ ದ ಪೀಪಲ್. ಯಾರನ್ನ ದಣಿಗಳು ಟಾರ್ಗೆಟ್ ಮಾಡ್ತಾ ಇದ್ದಾರೆ, ನೋಟಿಸ್ಗಳನ್ನ ಕೊಡ್ತಾ ಇದ್ದಾರೆ, ನಾವು ನಿಮ್ ಪರವಾಗಿ ನಿಂತ್ಕೊಳ್ತೀವಿ. ನೀವು ಯಾರೋ ವರಿ ಮಾಡಬೇಡಿ. ವಿ ವಿಲ್ ಸ್ಟ್ಯಾಂಡ್ ವಿತ್ ಯು. ಪ್ರೊಟೆಕ್ಟ್ ಮಾಡ್ತೀವಿ. ಅವರು ಸುಪ್ರೀಂ ಕೋರ್ಟ್ಗೆ ಅವರು ಕೂಡ ಪ್ರೊಟೆಕ್ಟ್ ಮಾಡ್ತೀವಿ. ನೀವೇನು ವರಿ ಮಾಡಬೇಡಿ. ನಾನು ಜಸ್ಟ್ ಗಿವ್ ಮಿ ಟೈಮ್ ಟಿಲ್ ಈವ್ನಿಂಗ್. ಸಂಜೆ ಒಳಗೆ ಟೈಮ್ ಕೊಡಿ. ನಾನು ಒಂದು ಟೀಮ್ ಅನ್ನ ಕಾನ್ಸ್ಟಿಟ್ಯೂಟ್ ಮಾಡಿಸ್ತೀನಿ, ವಕೀಲರ ಟೀಮು. ನಾನು ಇರ್ತೀನಿ, ನಮ್ಮ ಹುಡುಗರು ಇರ್ತಾರೆ, ನಮ್ಮ ಟೀಮು ಇರುತ್ತೆ. ವಿ ವಿಲ್ ಹೆಲ್ಪ್ ದ ಪೀಪಲ್. ಯಾರ್ಯಾರಿಗೆ ನೋಟಿಸ್ ಆಗಿದೆ ನಮ್ಮ ಕಡೆಯಿಂದ ವಿ ವಿಲ್ ಅಸಿಸ್ಟ್ ಯು. ನಾವೇ ರಿಪ್ಲೈ ಕೊಡ್ತೀವಿ. ನೀವು ಯಾರು ವರಿ ಮಾಡಬೇಡಿ, ಪ್ಯಾನಿಕ್ ಆಗಬೇಡಿ, ಭಯ ಬೀಳ್ಬೇಡಿ. ಮೊದಲನೇದಾಗಿ ಭಯ ಬೀಳ್ಬೇಡಿ, ಓಕೆನಾ? ಅಂಡ್ ಥಿಂಗ್ಸ್ ವಿಲ್ ವರ್ಕ್ಔಟ್. ಅಂಡ್ SIT ಸಿದ್ದಣ್ಣ ಮಾಡಿರೋದು ಮಲ್ಕೊಂಡಿದ್ಯಂತೆ. SIT ಏನ್ ಮಾಡ್ತಾ ಇದೆ? ನಿದ್ದೆ ಬರ್ತಾ ಇದೆ ಗುರು, ಕೆಲಸ ಇಲ್ಲ, ಏನು ಕೊಟ್ಟಿಲ್ಲ. SIT ಮಾಡ್ಬಿಟ್ಟು ಸಿದ್ದಣ್ಣ ಅವರ ಬಿಟ್ಬಿಟ್ಟಿದ್ದಾರೆ. ನಾವು ಮಲ್ಕೊಂಡಿದ್ದೀವಿ. ಆಮೇಲೆ ನಮ್ಮ ಡಿ ಕೆ ಬ್ರದರ್ಗೆ ಡೆಂಗು ಬಂದಿದೆ ಅಂತೆ. ಲೆಕ್ಕ ಹಾಕಲ್ರಿ.
ಸದಾಶಿವನಗರದಲ್ಲಿ ಮನೆಯಲ್ಲಿರೋರ್ಗೆ ಅಷ್ಟು ನೀಟಾಗಿದೆ ಸದಾಶಿವನಗರ ಏರಿಯಾ. ಡಿ ಕೆ ಶಿವಕುಮಾರ್ಗೆ ಡೆಂಗು ಬಂದಿದೆಯಂತೆ. ಹೆಲಿಕಾಪ್ಟರ್ ಓಡಾಡೋ ಡಿ ಕೆ ಶಿವಕುಮಾರ್ ಇಂಪೋರ್ಟೆಡ್ ಕಾರು, BMW ಗಿಂತ 10 ಪಟ್ಟು ಮೇಲೆ ಇರುವಂತ ಕಾರಲ್ಲೇ ಓಡಾಡೋದು. ಅಷ್ಟು ನೀಟಾಗಿರೋ ಸದಾಶಿವನಗರ ಮನೆ, ಓಡಾಡೋದು ಹೆಲಿಕಾಪ್ಟರ್, ಇಂಪೋರ್ಟೆಡ್ ಕಾರು, ತಿನ್ನೋದು ಕುಡಿಯೋಂತ ಫಿಲ್ಟರ್ ವಾಟರ್ ಎಲ್ಲ ಕ್ಲೀನು, ಊಟ ಕ್ಲೀನು. ಆದ್ರೂ ಡೆಂಗು ಬಂದಿದೆ ಅಂತ ಹೇಳಿದ್ರು. ಡಿ ಕೆ ಶಿವಕುಮಾರ್ಗೆ ಡೆಂಗು ಬಂದಿದೆಯಂತೆ. ನಿಜನಾ ಸುಳ್ಳ ಗೊತ್ತಿಲ್ಲ, ಯಾರೋ ಹಂಗಂದ್ರು. ಅವ್ರ ಕಡೆ ವಕೀಲರು ಸಾಹೇಬ್ರಿಗೆ ಡೆಂಗು ಬಂದಿದೆ. ದಿನೇಶ್ ಗುಂಡೂರಾವ್, ನಿಮ್ಮ ಉಪಮುಖ್ಯಮಂತ್ರಿ ಡೆಂಗು ಬಂದಿದೆ ಅಂತಂದ್ರೆ ಬೆಂಗಳೂರು ಎಷ್ಟು ಗಲೀಜಾಗಿದೆ. ಏನ್ ಮಾಡ್ತಾ ಇದೀಯಾ ಗುರು? ಮಿನಿಸ್ಟರ್ ಗುಂಡೂರಾವ್, ಹೆಲ್ತ್ ಮಿನಿಸ್ಟರ್ ಗುಂಡೂರಾವ್, ಗುಂಡಣ್ಣನ ಮಗ ದಿನೇಶ್ ಗುಂಡೂರಾವ್, ಏನ್ ಮಾಡ್ತಾ ಇದೀಯಾ? ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ಗೆ ಡೆಂಗು ಬಂದಿದೆ ಅಂತಂದ್ರೆ ಅವ್ರಿಗೆ ಡೆಂಗು ಅಟ್ಯಾಕ್ ಆಗಿದೆ. ನೀನ್ ಸಾಮಾನ್ಯ ಜನರ ಗತಿ ಹಂಗೆ. ಉಪಮುಖ್ಯಮಂತ್ರಿ ಹತ್ರ ಬೇಜಾನ್ ಕಾಸಿದೆ, ಅದು ಬೇರೆ ವಿಚಾರ. ಸಾಮಾನ್ಯ ಜನರಿಗೆ ಡೆಂಗು ಬಂದು RBC WBC ಕಮ್ಮಿ ಆದ್ರೆ ಜನ ಸತ್ತೇ ಹೋಯ್ತಾರೆ. ಡೆಂಗು ಬಗ್ಗೆ BBMP ಅವರು ಏನು ಕ್ರಮ ತಗೊಳ್ತಾ ಇಲ್ಲ. ಸ್ವತಃ ಡಿ ಕೆ ಶಿವಕುಮಾರ್ಗೆ ಡೆಂಗು ಬಂದಿದೆ ಅಂತ ಮಾಹಿತಿ ಇದೆ. ನಮ್ಮ ಡಿ ಕೆ ಸಾಹೇಬ್ರಿಗೆ ಡೆಂಗು ಅಟ್ಯಾಕ್ ಆಗಿದೆ ಅಂತಂದ್ರೆ BBMP ನ ಬಾಗ್ಲಾಕಿ, BBMP ಕಮಿಷನರ್ BBMP ನ ಬಾಗ್ಲಾಕಿ, ನಿಮ್ ಹೆಲ್ತ್ ಡಿಪಾರ್ಟ್ಮೆಂಟ್ ನ ಬಾಗ್ಲಾಕಿ. ಆಫ್ಟರ್ ಆಲ್ ನಮ್ಮ ಅಷ್ಟು ನೀಟಾಗಿರೋ ಡಿ ಕೆ ಸಾಹೇಬ್ರಿಗೆ ಡೆಂಗು ಬಂದಿದೆ ಅಂತಂದ್ರೆ BBMP ಹೆಲ್ತ್ ಡಿಪಾರ್ಟ್ಮೆಂಟ್ ಗೆಣಸ್ಕಿಳ್ತಾಯ್ತಾ? ದಿನೇಶ್ ಗುಂಡೂರಾವ್ ಯಾಕೆ ಏನು ಮಾತಾಡ್ತಾ ಇಲ್ಲ? ಸ್ವತಃ ನಿಮ್ಮ ಡೆಪ್ಯೂಟಿ CMಗೆ ಡೆಂಗು ಬಂದೈತಲ್ಲ ಗುರು. ಯಾಕೆ ಇಷ್ಟೊಂದು ಗಬ್ಬು? ಆ ಸೊಳ್ಳೆಗಳಿಗೆ ಔಷಧಿ ಹೊಡೆದು, ಆ ಸೊಳ್ಳೆಗಳಿಗೆ ಕೂಡ ಔಷಧಿನೂ ಕೂಡ ಇವರೇ ಕುಡ್ಕೊಂತವ್ರಂತೆ. ಎಣ್ಣೆ ಹೊಡಿತಾ ಇಲ್ಲ, ಆ ಸೊಳ್ಳೆಗಳ ಔಷಧಿನ ಇವರೇ ಕುಡ್ಕೊಂಡು ಸೊಳ್ಳೆಗಳನ್ನ ಬದುಕಿಸ್ತಾವ್ರೆ. ಆ ಸೊಳ್ಳೆಗಳು ಹೋಗಿ ನಮ್ಮ ಡಿ ಕೆ ಸಾಹೇಬ್ರನ್ನ ಕಚ್ಚವೆ. ಡಿ ಕೆ ಕಚ್ಚಿ ಈಗ ಅವ್ರಿಗೆ ಡೆಂಗು ಬಂದಿದೆ. ಮೊನ್ನೆ ನೋಡಿದ್ರೆ ಪೈಲಟ್ ಕಾರ್ ಉಲ್ಟಾ ಹಾಕೊಂಡು ಅದೊಂದು ದೊಡ್ಡ ಶಾಕು. ಈಗ ಸೊಳ್ಳೆ ಕಚ್ಚಿ ಏನ್ ಗುರು ಡಿ ಕೆ ಅವ್ರಿಗೆ ಸೊಳ್ಳೆ ಕಚ್ಚಿದ್ಯಾ? ಏನಾದ್ರೂ ಆತ್ಮಗಳು ಸೊಳ್ಳೆ ರೂಪದಲ್ಲಿ ಏನಾದ್ರೂ ಡೆಂಗು ಹಾಕ್ಬಿಟ್ವಾ? ನನಗೆ ಗೊತ್ತಿಲ್ಲ, ನನಗೆ ಅನ್ನಿಸ್ತಾ ಇದೆ. ಇವತ್ತು ಧ್ಯಾನ ಕೂತ್ಕೊಂಡ್ರೆ ಅವ್ರಿಗೆ ಡೆಂಗು ಬರಕ್ಕೆ ಧರ್ಮಸ್ಥಳದ ನೊಂದ ಆತ್ಮಗಳೇನಾದ್ರೂ ಕಾರಣನ ಇವತ್ತು ತನಿಖೆ ಮಾಡ್ತೀನಿ. ಹೇಳಕ್ ಆಗಲ್ಲ. ಮೊನ್ನೆ ನೋಡಿದ್ರೆ ಮೈಸೂರು ಕಡೆ ಹೊಲ್ಟೋಗ್ಬಿಟ್ಟಿದ್ವು, ಅಲ್ಲಿ ನೋಡಿದ್ರೆ ಪೈಲಟ್ ಕಾರ್ನ ಉಲ್ಟಾ ಗಿಲ್ಟಾ ಹಾಕ್ಬಿಟ್ವಾ? ನನಗಂತೂ ಗೊತ್ತಿಲ್ಲ. ಈಗ ನೋಡಿದ್ರೆ ಡಿ ಕೆ ಶಿವಕುಮಾರ್ಗೆ ಡೆಂಗು ಅಂತೆ. ಸೊಳ್ಳೆ ಒಳಗಡೆ ಆತ್ಮ ಏನಾದ್ರು ಹೋಗ್ಬಿಟ್ಟು ಡಿ ಕೆ ಅವ್ರಿಗೆ ಏನಾದ್ರು ಡೆಂಗು ಹಾಕ್ಬಿಡ್ತಾ? ಹೇಳಕ್ ಆಗಲ್ರಿ. ಈ ಆತ್ಮಗಳ ಬಗ್ಗೆ ನಾವು ಏನು ಹೇಳಕ್ ಆಗಲ್ಲ. ಬೆಂಗಳೂರಿನ ಸಿಟಿ ಪೊಲೀಸ್ ಕಮಿಷನರ್ ಆದಂತಹ ಸೀಮಂತ್ ಕುಮಾರ್ ವಿತ್ ಡ್ಯೂ ರೆಸ್ಪೆಕ್ಟ್, ಬೆಂಗಳೂರಲ್ಲಿ 6 ತಿಂಗಳಲ್ಲಿ 5 ಈ ರೌಡಿ ಪಟಾಲಂಗಳ ಚಾಪಿಂಗ್ ಈ ಚಾಪಿಂಗ್ ಬೋರ್ಡ್ ಇದೆಯಲ್ಲ, ತರಕಾರಿ ಕತ್ತಿಸೋದು, ಆ ತರ ಈ ರೌಡಿ ಗ್ಯಾಂಗ್ಗಳು ಒಬ್ಬರೊಬ್ಬರನ್ನ ಕತ್ತರಿಸ್ಕೊಂತ ಇದ್ದಾರೆ. 6 ತಿಂಗಳಲ್ಲಿ 5 ಇನ್ಕ್ಲೂಡಿಂಗ್ ನೆನ್ನೆ ಅವನು ಬಡ್ಡಿ ಬಸವರಾಜು, ಅದು ಸೇರಿ 5. ಅವನೇನೋ ಕ್ವಾಟ್ಲೆ ಶಿವ ಅಂತೆ, ಅವನ್ಯಾರೋ ಜಗ್ಗ ಅಂತೆ. ಏನು ಗುರು ಆ ಜಗದೀಶನ ಹೆಸರಿಗೆ ಎಂತ ಕಳಂಕ ನೀವೆಲ್ಲ. ಜಗದೀಶ ಅಂತಂದ್ರೆ ಜಗ ಅಂತಂದ್ರೆ ಪ್ರಪಂಚ, ಈಶ ಅಂದ್ರೆ ಕಿಂಗು, ಅದು ಈಶ್ವರನ ಹೆಸರು. ನಿಮ್ಮಂತ ಮುಂಡೆವೆಲ್ಲ ಇಟ್ಕೊಂಡು ಯಾಕೋ ಆ ಹೆಸರಿಗೆ ಮಸಿ ಬಳಿತಿರಲೇ. ಅವಳು ಯಾವೊಳಗ ಹೋಗಿ ಚಿನ್ನದ ಬಟ್ಟೆಗಳು, ಚಿನ್ನದ ಒಡವಿಗಳು ಅಲ್ರಿ, ಸಂಭಾವನೆ ಓಕೆ ಚಲನಚಿತ್ರದಲ್ಲಿ ಈ ತರ ಈ ಮಟ್ಟಕ್ಕೆ ಗಿಫ್ಟ್ಗಳನ್ನ ರೌಡಿಗಳ ಹತ್ರ, ಕೊಲೆಗಾರರ ಹತ್ರ ಈಸ್ಕೊಂಡು ಅಲ್ಲ ಚಲನಚಿತ್ರದ ಆ ಒಂದು ಸಮುದಾಯದ ಹೆಸರನ್ನ ಹಾಳು ಮಾಡ್ತಾವ್ರೆ ಈ ಹೆಣ್ಮಕ್ಳು. ಎಲ್ಲಾರು ಅಲ್ಲ, ಈ ಕೆಲವು ಹೆಣ್ಮಕ್ಳವ್ರೆ ಯಾವ ಮಟ್ಟಕ್ಕೆ ಕುಲಿಗೆಟ್ ಔಟಾರೆ ಅಂತಂದ್ರೆ, ಬೇಕಾದ್ರೆ ಪಾಕಿಸ್ತಾನಿ ಟೆರರಿಸ್ಟ್ ಏನಾದ್ರು ನಾಳೆ ದಿವಸ ಆ ಹೆಣ್ಮಗಳಿಗೆ ಇದನ್ನೇನು ಶಾರಿ ಆಮೇಲೆ ಇದೊಂದು ಬುರ್ಕಾ ಎಲ್ಲ ಕೊಟ್ರೆ ಬೇಕಾದ್ರೆ ಈಸ್ಕೊಂಡ್ರಪ್ಪ ನಮ್ಗೇನು, ಒಂದು ಪಾಕಿಸ್ತಾನಿ ಟೆರರಿಸ್ಟ್ ಹತ್ರ ಬೇಕಾದ್ರೆ ಈಸ್ಕೊಂಡ್ಬಿಡ್ತಾಳೆ ಅಮ್ಮನು. ಅಯ್ಯೋ ಬೊಮ್ಮಾಯ್ ವೇರ್ ಆರ್ ಯು ಬೊಮ್ಮಾಯ್, ಯಾಕೆ ಈ ತರ ಮಾಡಿದೆ ಬೊಮ್ಮಾಯ್? ಇಷ್ಟು ನನ್ಗೆ ಯಾರೋ ಹೇಳಿದ್ರು. ಓಕೆ ಏನಂತ ಹೇಳಿದ್ರೆ, ಬೆಂಗಳೂರಲ್ಲಿ ರೌಡಿಸಮ್ ಅನ್ನ ಮಟ್ಟ ಹಾಕ್ಬೇಕು ಸೀಮಂತ್ ಕುಮಾರ್ ಅವರೇ. ಓಕೆ, ಮೋಸ್ಟ್ ಇಂಪಾರ್ಟೆಂಟ್.
ನೀವು ಚಾರ್ಜಸ್ ತಗೊಂಡಿದ್ದೀರಾ. ಹಿಂದೆ ದಯಾನಂದ್ ಇದ್ರು, ದಯಾನಂದ್ ಸಸ್ಪೆಂಡ್ ಆಗಿ ಮನೆಗೆ ಹೋದ್ರು. 11 ಜನರ ಸಾವಿಗೆ ಕಾರಣವಾಗಿ ದಯಾನಂದ್ ಮನೆಗೆ ಹೋದ್ರು. ದಯಮಾಡಿ ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ಸೀಮಂತ್ ಕುಮಾರ್ ಅವರು ಸ್ಟ್ರಿಕ್ಟ್ ಆಕ್ಷನ್ ಮಾಡಬೇಕು, ತುಂಬಾ ಇಂಪಾರ್ಟೆಂಟ್. ಆಮೇಲೆ ಕರ್ನಾಟಕದ ಡಿಜಿಪಿ ಹೇಳಿದ್ದಾರೆ VIP ಮೂವ್ಮೆಂಟ್ ಅಲ್ಲಿ ಪೈಲಟ್ಗಳು ಸೈರನ್ ಹಾಕಂಗಿಲ್ಲ ಅಂತ. ಆಮೇಲೆ ಡಿಜಿಪಿ, ಕರ್ನಾಟಕದ ಡಿಜಿಪಿ ಅಂಡ್ ಹೋಮ್ ಸೆಕ್ರೆಟರಿ ಹೇಳೋದಂತಂದ್ರೆ ಆ ಪೊಲೀಸರು ಮೊನ್ನೆ ಇವರು ಯಾರೋ ನಮ್ಮ DK ಸಾಹೇಬ್ರು ಪೈಲಟ್ ಉಲ್ಟಾ ಹಾಕಣೈತೆ, ಗಾಡಿ ಉಲ್ಟಾ ಆಗೈತೆ. ಆ ಸ್ಕಾರ್ಪಿಯೋ ವೆಹಿಕಲ್ಗಳನ್ನ ಪೈಲಟಿಂಗ್ಗೆ ಬಳಸಕ್ ಹೋಗ್ಬೇಡಿ. ಅದೇನಿದ್ರು ಸುಮ್ಮನೆ ನಮ್ಮಂತವ್ರು ಓಡಕ್ಕೆ ಸ್ಟೇಟಸ್ಗೆ ಎಷ್ಟು ಬಿಟ್ರೆ VIP ಗಾಡಿಗಳಿಂದ ಆ ಸ್ಕಾರ್ಪಿಯೋದಲ್ಲಿ ಆ ಪೊಲೀಸರು, ಅಮಾಯಕ ಪೊಲೀಸರು, ಆ ಕಾನ್ಸ್ಟೇಬಲ್ಗಳು ಅವ್ನು ಯಾರೋ ಸಿಂಗಲ್ ಸ್ಟಾರ್ನ ಆ 15 ಲಕ್ಷ ರೂಪಾಯಿ ಸ್ಕಾರ್ಪಿಯೋ ಕೊಂಡು ಕಳಿಸ್ತಿರಲ್ಲ, ಅವು ಗಾಡಿ ಜೋರಾಗಿ ಹೋದ್ರೆ ಅಳ್ಳಾಡ್ತದೆ ಸ್ಕಾರ್ಪಿಯೋ. ಅವ್ರ ಹೆಂಡ್ರು ಮಕ್ಳಿಲ್ವಾ? ಮಂತ್ರಿಗಳಿಗೆಲ್ಲ ಇನೋವಾ ಟಾಪ್ ಎಂಡ್ ಮಾಡ್ಲು, ಪೈಲಟ್ಗಳಿಗೆ ಪೊಲೀಸವ್ರಿಗೆ ಆ ಸ್ಕಾರ್ಪಿಯೋ ಬ್ರೇಕ್ ಹೊಡೆದ್ರೆ ಉಲ್ಟಾ ಆಗ್ತವೆ ಅಂತ ಗಾಡಿನ ಪೈಲಟ್ಗೆ ಬಳಸ್ತಿರಲ್ಲ. ಆ ಪೊಲೀಸವ್ರಿಗೆ ಹೆಂಡತಿ ಮಕ್ಳಿಲ್ವಾ? ನಿಜ. ಈಗ ಏನೋ ಅಲ್ಟಿಮೇಟ್ ಆಗಿ ಬಿಫೋರ್ ಕ್ಲೋಸಿಂಗ್ ದಿಸ್ ನಾನು ಹೇಳೋದೇನು ಅಂತಂದ್ರೆ, SIT ರಚನೆ ಆಯ್ತು. SIT ಅವರೆಲ್ಲ ಮಲಿಕೆನವ್ರೆ ಹೆಂಗೆ SIT ಮಲ್ಕೊಂಡಿದೀನಿ. ಏನ್ ಗುರು ಇದು? SIT ರಚನೆ ಮಾಡಿ ಎಲ್ಲ ಮಲ್ಕೊಂಡವ್ರೆ. ಎಲ್ಲ SIT ಟೀಮ್ ಅಂತಂದ್ರೆ ಸರ್ ಎಲ್ಲ ಮಲ್ಕೊಂಡವ್ರಂತೆ. ಮಲ್ಕೊಳಕ್ಕೋಸ್ಕರ SIT ಮಾಡಿದ್ದು. ಮಲ್ಕಣಕ ರಾಜ್ಯದಲ್ಲಿ SIT ಟೀಮ್ ಮಲ್ಕೊಂಡಿದ್ಯಂತೆ. ನನಗೆ ಯಾರೋ ಫೋಟೋ ಹಾಕಿದ್ರು, ಸರ್ SIT ಎಲ್ಲಿ ಅಂದ್ರೆ ಸರ್ ಮಲ್ಕೊಂಡ್ರು. ಏನ್ ಗುರು ಇದು? ಮಲ್ಕೊಳಕ್ಕೋಸ್ಕರ SIT ಮಾಡಿದಿರಾ? ಸಿದ್ದಣ್ಣ ಏನಣ್ಣ ಇದು? SIT ಟೀಮ್ಗೆ ಯಾಕೆ ಆಫೀಸಾಗ ಕೊಟ್ಟಿಲ್ಲ? ಇನ್ಫ್ರಾಸ್ಟ್ರಕ್ಚರ್ ಯಾವಾಗ ಕೊಡ್ತೀರಾ? ಇನ್ನೊಂದು ವರ್ಷ ಆದ್ಮೇಲೆ ಕೊಡ್ತೀರಾ? ಎಲ್ಲ ಎವಿಡೆನ್ಸ್ ನಾಶ ಆಗ್ಬಿಡ್ಲಿ. ದಣಿಗಳು ಏನೇನ್ ಬೇಕೋ ಎಲ್ಲ ಎಕ್ಕುಟ್ಟು ಹಾಕ್ಸ್ಲಿ. SIT ನ ಕಾಟಾಚಾರಕ್ಕೆ ಮಾಡ್ಬಿಟ್ಟು ಒಂದು ಆಫೀಸ್ ಇಲ್ಲ, ಒಂದು ಟೀಮ್ ಇಲ್ಲ, ಒಂದು ಕಾರ್ ಇಲ್ಲ, ಒಂದು ಟೆಲಿಫೋನ್ ಇಲ್ಲ, ಒಂದು ಮೊಬೈಲ್ ಇಲ್ಲ. ಇನ್ನು ಏನ್ ಕಿಸಿಯಕ್ಕೋಸ್ಕರ SIT ಮಾಡಿದೀರಾ? ಯಾಕೆ SITಗೆ ಇನ್ಫ್ರಾಸ್ಟ್ರಕ್ಚರ್ ಕೊಟ್ಟಿಲ್ಲ? ಡಾಗ್ ಸ್ಕ್ವಾಡ್, ಮೆಡಿಕಲ್ ಟೀಮು, ಕಾರ್ಗಳು ಬೇಕು, ಕಂಪ್ಯೂಟರ್ಸ್ ಬೇಕು, ಲ್ಯಾಪ್ಟಾಪ್ ಬೇಕು, ಸರ್ವರ್ ಬೇಕು, 3,000ಕ್ಕೂ ಹೆಚ್ಚು ಬಾಡಿಗಳನ್ನ ಹೊಸ ಕಂಪ್ಯೂಟರ್ಸ್ ಬೇಕು, ಲ್ಯಾಪ್ಟಾಪ್ಸ್ ಬೇಕು, ಕ್ಯಾಮ್ಕಾರ್ಡರ್ಸ್ ಬೇಕು, ಕ್ಯಾಮ್ರಾಮನ್ ಬೇಕು, ಎಂಟೈರ್ ಏರಿಯಾನ ಸೀಲ್ ಮಾಡಬೇಕು, ಮ್ಯಾನ್ ಫೋರ್ಸ್ ಬೇಕು. ಅಲ್ಲಿ ಧರ್ಮಸ್ಥಳದಲ್ಲಿ ಮಾಡಕ್ಕೆ ಇಮಿಡಿಯೇಟ್ ಆಗಿ ಕ್ಯಾರಾವ್ಯಾನ್ಸ್ ಅಥವಾ ಟೆಂಪರರಿ ಕಂಟೈನರ್ ಆಫೀಸ್ಗಳನ್ನ ನೀವು ಎಸ್ಟಾಬ್ಲಿಷ್ ಮಾಡಬೇಕಾಗತ್ತೆ. ಯಾವಾಗ ಮಾಡ್ತೀರಾ? ಬರೀ SIT ಮಾಡ್ಬಿಟ್ಟು ನಿದ್ದೆ ಹೊಡಿತಾವ್ರೆ. ನನಗೂ ನಿದ್ದೆ ಬರ್ತಾ ಇದ್ದೀನಿ ಹೇಳಿ ಏನ್ ಗುರು ಹಿಂಗ್ ಮಾಡ್ತೀರಾ? ಅಲ್ಲಿ ನೋಡಿದ್ರೆ DK ಶಿವಕುಮಾರ್ ಡೆಂಗು ಬಂದು ಮಲ್ಕೊಂಡವ್ರೆ. ಅಲ್ರಿ, ನನಗೇನು ಅಂತಂದ್ರೆ ಸದಾಶಿವನಗರದಲ್ಲಿ ಸೊಳ್ಳೆ ಕಚ್ಚಿ ಡೆಂಗು ಬರಕ್ ಸಾಧ್ಯನೇ ಇಲ್ಲ. ನನಗೇನು ಅನಿಸ್ತಾ ಇದೆ ಅಂತಂದ್ರೆ ಆ ಧರ್ಮಸ್ಥಳದ ಆತ್ಮಗಳು ಆ ಸೊಳ್ಳೆ ಆತ್ಮಕ್ಕೋಗಿ ಅಲ್ಲಿಂದ DK ಶಿವಕುಮಾರ್ ಕಚ್ಚಿ ಡೆಂಗು ಬಂದಿರೋಂತ ಸಾಧ್ಯತೆ ಇದೆ. ಮೋಸ್ಟ್ಲಿ ಆತ್ಮಗಳು DK ಶಿವಕುಮಾರ್ ಇಂದ ಬಿದ್ದಿದೆ. ನಾನು ಮೊನ್ನೆನೇ ಹೇಳಿದೆ, DK ಶಿವಕುಮಾರ್ ಸ್ಟ್ರಾಂಗ್ ಪೂಜೆ ಮಾಡಿ. ನನ್ಗೆ ನಂಬಿಕೆ ಇಲ್ಲ ಈ ಆತ್ಮಗಳ ಮೇಲೆ. ನನಗೆ ಹೇಳ್ಬಿಟ್ಟು ಅದು ಮೈಸೂರು ಕಡೆ ಹೋಗ್ತೀನಿ ಅಂತ, ಅಲ್ಲಿ ಹೋಗಿ DK ಶಿವಕುಮಾರ್ ಪೈಲಟ್ ಗಾಡಿನ ಉಲ್ಟಾ ಹಾಕ್ಬಿಟ್ಟವೆ. ಇದು ನಾನು ನೇರವಾಗಿ ಹೇಳ್ತಾ ಇದ್ದೀನಿ. ನನ್ಗೆ ಅವು ಹೇಳಿದ್ವು ಮೈಸೂರು ಕಡೆ ಹೋಗ್ತಾ ಇದ್ವಿ, ಎಂತವ್ರು ಲೆಕ್ಕ ಹಾಕೊಳ್ರಿ. ಅವಾಗೇನಂದ್ರೆ SIT ಮಾಡ್ಬಿಟ್ಟು ಇಮಿಡಿಯೇಟ್ ಆಗಿ ಯಾರು ಕೊಲೆ ಮಾಡೋರೆ, ಯಾರು ಅತ್ಯಾಚಾರ ಮಾಡೋರೆ ಅವ್ರಿಗೆ ಹ್ಯಾಂಡ್ ಕಫ್ ಹಾಕ್ಸಿ ಜೈಲಿಗೆ ಬಿಟ್ಬಿಟ್ಟು ಚಾರ್ಜ್ ಶೀಟ್ ಹಾಕ್ಬಿಡಿ. ಆತ್ಮಗಳೆಲ್ಲ ಹೊಲ್ಟೋತವೆ. ನಾನು ರಿಕ್ವೆಸ್ಟ್ ಮಾಡ್ಕೊಂಡು ಅವನ್ನ ಟ್ರಾನ್ಸ್ಫರ್ ಮಾಡ್ತೀನಿ ಶಿವನ ಹತ್ರ. ಶಿವ ದಯಮಾಡಿ ಚಾರ್ಜ್ ಶೀಟ್ ಹಾಕ್ಬಿಡ್ತಾರಂತೆ, ಅರೆಸ್ಟ್ ಮಾಡಿ ದಯಮಾಡಿ ಇವ್ರನ್ನೆಲ್ಲ ಮೇಲೆ ಕಳ್ಕೊ. ನೋಡಿ ಶಿವ ಹೇಳ್ತಾ ಇದ್ದಾನೆ, ಮೇಲೆ ಕಳ್ಸ್ಕೊಂತಾನಂತೆ. ಶಿವಂದು ಜವಾಬ್ದಾರಿ, ಈ ಆತ್ಮಗಳನ್ನ ಕಳ್ಸೋದು ನನ್ನ ಜವಾಬ್ದಾರಿ. ಬಟ್ SITಗೆ ಇಮಿಡಿಯೇಟ್ ಆಗಿ ಏನ್ ಬೇಕೋ ಎಲ್ಲ ಕೊಟ್ಬಿಟ್ಟು ಮಾಡಿಸಿದ್ರೆ ಓಕೆ. ಮೊನ್ನೆ ನೋಡಿದ್ರೆ ಪೈಲಟ್ ಗಾಡಿನ DK ಶಿವಕುಮಾರ್ದು ಉಲ್ಟಾ ಹಾಕವೆ. ಇಲ್ಲಿ ನೋಡಿದ್ರೆ ಸೊಳ್ಳೆಗೆ ಸೇರ್ಕೊಂಡು DK ಶಿವಕುಮಾರ್ಗೆ ಡೆಂಗು ಬರಂಗ್ ಮಾಡೈತೆ. ಇನ್ನ ಏನೇನ್ ಮಾಡ್ತೀರಾ DK ಶಿವಕುಮಾರ್ ಅವ್ರಿಗೆ? ನನ್ಗೆ ಭಯ ಆಗ್ತಾ ಇದೆ. DK ಶಿವಕುಮಾರ್ ಅವ್ರೆ, ಮನೆ ಹತ್ರ ಒಂದು ಸ್ಟ್ರಾಂಗ್ ಹೋಮ ಮಾಡಿಸಿ. ಹೋಮಕ್ಕೂ ಮೀರಿ ಓದ್ತವೆ ಇವು. ಇರ್ಲಿ, ಸದ್ಯಕ್ಕೆ ಹೋಮ ಹಾಕಿ. ಅವು ಏನ್ ಗೊತ್ತಾ, ನಿಮ್ಮ ಆಫೀಸ್ ಹತ್ರ, ನಿಮ್ಮ ಹತ್ರ, ಉಪಮುಖ್ಯಮಂತ್ರಿ ಆಫೀಸ್ ಹತ್ರ ಈ ಆತ್ಮಗಳು ಬರಬಾರ್ದು. ಆಮೇಲೆ ಪೈಲಟ್ ಅವ್ರನ್ನು ಕುಂಡಿಸ್ಕೊಳ್ಳಿ. ಯಾಕಂದ್ರೆ ಮೊನ್ನೆ ಪೈಲಟ್ ಗಾಡಿನೇ ಉಲ್ಟಾ ಆಗೈತೆ. ಅಲ್ಲ, ಈ ತರ ಆಗ್ಬಿಟ್ರೆ ಆಡಳಿತ ಮಾಡೋದು ಕಷ್ಟ ಆಗುತ್ತೆ. ಈ ತರ ಇವು ನಾಗವಲ್ಲಿ ವೇಷಕ್ಕೆ ಹೊಲ್ಟೋಗ್ಬಿಟ್ಟವೆ.
ಈ ಏನಿದೆ ನೋಡಿ, ಇಲ್ಲಿ ಸೊಳ್ಳೆ ನನ್ ಕಚ್ಚಕ್ ಬರ್ತಾ ಇದೆ ನೋಡಿ, ನಿಮಗ್ ಸೊಳ್ಳೆ ಅಂದೆ, ಇಲ್ಲಿ ನೋಡಿದ್ರೆ ಸೊಳ್ಳೆ ನನ್ನ ಅಟ್ಯಾಕ್ ಮಾಡಿದೆ. ಬೇಡ, ನನಗ್ ಬೇಡ. ನಾನು ಒಂದು ದಿಗ್ಬಂಧನ ಹಾಕೊಂಡಿದ್ದೀನಿ, ಇಲ್ಲ ಅಂದ್ರೆ ಈ ಆತಮಗಳ ಜೊತೆ ನನ್ನ ಕತೆ ಯಾರ ವ್ಯತೆ ಆಗಲ್ಲ. ಹಾಗಾಗಿನೇ ದಯಮಾಡಿ ಡಿ ಕೆ ಶಿವಕುಮಾರ್ ಅವರು ಒಂದು ಸ್ಟ್ರಾಂಗೆಸ್ಟ್ ಇದು ಏನದು ಹೋಮ, ನೀವ್ ಹೆಂಗಿರೋ ಅದೇ ಏನೋ ಅದು ಕಾವೇರಿ ಆರತಿ ಅಂದ್ರೆ ಆರತಿ ಎಲ್ಲ ಸೈಡಿಗಿಡಿ ಸದ್ಯಕ್ಕೆ. ಡಿ ಕೆ ಶಿವಕುಮಾರ್ ಸ್ಟ್ರಾಂಗ್ ಹೋಮ ನೀವು 41 ದಿವಸ ಕಂಟಿನ್ಯೂಸ್ ಆಗಿ ಸದಾಶಿವನಗರದಲ್ಲಿ ಹೋಮ ಮಾಡಿಸಿ. ಆತ್ಮಗಳು ಒಂದೇ ಹೇಳಲ್ಲ, ಸುಮಾರು 1000ಕ್ಕೂ ಹೆಚ್ಚು ಸ್ಟ್ರಾಂಗ್ ಆತ್ಮಗಳು, ಒಂದು ಬಿಟ್ರೆ ಇನ್ನೊಂದು ಕಂಟಿನ್ಯೂಸ್ ಆಗಿ ಮನೆ ಪಕ್ಕದಲ್ಲಿ ಒಂದು ಜಾಗ ಕೊಟ್ಬಿಡಿ, ಅಲ್ಲಿ ಕಂಟಿನ್ಯೂಸ್ ಆಗಿ ಹೋಮ ನಡೀತಾ ಇರ್ಲಿ. ನನಗೆ ಅಲ್ಲ, ಬೇಕಾದ್ರೆ ನಾನು ಇದಕ್ಕೆ ಕೊಲ್ಲೂರಲ್ಲಿ ನಿಮ್ಮ ಸರ್ಕಾರದ ಕೊಲ್ಲೂರು ಇದಾರಲ್ಲ, ಕೊಲ್ಲೂರಲ್ಲಿರೋ ಐನೋರುಗಳು ಸ್ಟ್ರಾಂಗ್ ಹೋಮ ಮಾಡ್ತಾರೆ. ಚಂಡಿಕಾ ಹೋಮ, ಕರೆಕ್ಟ್, ಚಂಡಿಕಾ ಹೋಮ ಮಾಡಿಸಿದ್ರೆ ಸ್ವಲ್ಪ ಆತ್ಮಗಳು ಕಂಟ್ರೋಲ್ ಆಗ್ತವೆ. ಚಂಡಿಕಾ ಹೋಮ ಬೇಕೀಗ. ಸದಾಶಿವನಗರದಲ್ಲಿ ಸ್ವಲ್ಪ ನಮ್ಮ ಡಿ ಕೆ ಸಾಹೇಬ್ರಿಗೆ, ಅಕ್ಕಪಕ್ಕ ಅಷ್ಟು ಜನ ಇರ್ತೀರಾ, ಅವ್ರ ಹತ್ರ ಎಲ್ಲ ಎಷ್ಟು ಚೆನ್ನಾಗಿ ದುಡ್ಡು ಮಾಡ್ಕೊಂತೀರಾ, ಒಂದು ಚಂಡಿಕಾ ಹೋಮ ಮಾಡಿಸ್ರಯ್ಯ ಡಿ ಕೆ ಸಾಹೇಬ್ರಿಗೆ. ಏನು ಧನ್ಯವಾದಗಳು. ನಾನು ಕಾಯಿಲಾಗಿದ್ದೀನಿ ಹೇಳ್ತಾ ಇದ್ದೀನಿ, ಮಾಡಿಸಿ ಬಿಡಿ. ನಂಬಿ ಬಿಟ್ರೆ ಹಿಂಗೆ ಡೆಂಗು ಹಾಕೋಕು ಆತ್ಮ ಸೊಳ್ಳೆಗೆ ಹೋಗಿ ಡೆಂಗು ಹಾಕ್ಬಿಡುತ್ತೆ. ಹುಷಾರ್ರಿ. ಎಣ್ಣೆ ಗಿಣ್ಣೆಲ್ಲ ಸ್ವಲ್ಪ ಕಮ್ಮಿ ಇವಾಗ. ಏನಕ್ಕೆ ಅಂದ್ರೆ ಆ ಎಣ್ಣೆಗೆ ಏನಾದ್ರು ಹಾಕಿಟ್ಬಿಟ್ರೆ ಆತ್ಮ ಏನ್ ಮಾಡೋದು ಅಲ್ಲ. ನನಗೆ ಆ ಪರಮಾತ್ಮ ಹೇಳೋದನ್ನ ನಾನು ಹೇಳ್ತಾ ಇದ್ದೀನಪ್ಪ. ನಂಬಿದ್ರೆ ನಂಬಿ, ಬಿಟ್ರೆ ಬಿಡಿ. ಬರೀ ಆಮೇಲೆ ಡಿ ಕೆ ಶಿವಕುಮಾರ್ ಅವರು ನಿಜವಾಗ್ಲೂ ಅಷ್ಟ ದಿಗ್ಬಂಧನ ಮಾಡಿಸ್ಬೇಕೀಗ ಅರ್ಜೆಂಟ್ ಆಗಿ. ಅಲ್ಲ, ನನಗೆ ಬೆಳಗ್ಗೆ ಆದ್ರೆ ಹಿಂಗೆ ಬನ್ಸ್ತು ಬೆಳಗ್ಗೆ. ಈ ಆತ್ಮಗಳನ್ನ ಹೆಂಗ್ರಿ ನಂಬ್ತೀರಾ? ಈ ಪೊಲೀಸವ್ರ ಕೈಲಿ ಅರೆಸ್ಟ್ ಮಾಡ್ಸಕ್ಕಾಗಲ್ಲ. ಈ ಆತ್ಮಗಳು ಕೈಗೆ ಸಿಗ್ತವೆ, ಕಣ್ಣಿಗೆ ಕಾಣಿಸಲ್ಲ, ಕೈ ಸಿಗಲ್ಲ. ಪೊಲೀಸರು ಇವ್ರನ್ನ ಹುಡ್ಕಕ್ ಆಗಲ್ಲ. ಆದ್ರೂ ಆತ್ಮಗಳು ಅವ್ರು ಕೆಲಸ ಮಾಡ್ತವೆ. ನೋಡಿ, ಈಗ ನನಗೇನೋ ಅನ್ಸುತ್ತೆ, ಅವ್ರಿಗೆ ಡೆಂಗು ಬರೋಕ್ಕೂ ಅಷ್ಟೇ, ಸೊಳ್ಳೆಗೆ ಆತ್ಮ ಹೋಗಿ ಕಚ್ಚಿ ಡೆಂಗು ಬರ್ಸಿ. ಏನ್ ಆತ್ಮಗಳ್ರಿ ಇವು? ಏನ್ ಈ ತರ ಕಾಟ ಕೊಡೋದ? ನಾನು ಇಷ್ಟೊಂದು ಕಾಟ ಕೊಡುತ್ತೆ ಅಂತ ಅನ್ಕೊಂಡೇ ಇರ್ಲಿಲ್ಲ. ನಾನು ಅಷ್ಟೇ ಈಗ ದಿಗ್ಬಂಧನ ಹಾಕ್ಸ್ತೀನಿ. ಧನ್ಯವಾದಗಳು.